ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾ ಅರಸೀಕೆರೆ ಯೂಟ್ಯೂಬ್ ಚಾನಲ್. ಇವತ್ತು ಬರ್ತ್ಡೇ ಫಂಕ್ಷನ್ ಎಲ್ಲ ಮುಗೀತು, ಊರ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು, ಲಗೇಜ್ ಇತ್ತು ಅಂತ ಡೈರೆಕ್ಟ್ ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಬರೋದಕ್ಕೆ ಇನ್ನೂ ಟೈಮ್ ಇತ್ತು, ಹಾಗಾಗಿ ಸುಮ್ಮನೆ ಇನ್ನೂ ಪ್ಲ್ಯಾಟ್ಫಾರಮ್ ಅನೌನ್ಸ್ ಆಗಿರಲಿಲ್ಲ, ನಿಂತಿದ್ವಿ. ಫೈನಲಿ ಟ್ರೈನ್ ಬಂತು, ಸೀಟ್ ಹಿಡ್ಕೊಂಡು ಕೂತಿದ್ದೀವಿ. ಫುಲ್ ಖಾಲಿ ಇತ್ತು ಟ್ರೈನ್ ಎಲ್ಲ. ಹುಡುಗರೆಲ್ಲ ಇದ್ದಾರೆ, ಲಗೇಜ್ ಜಾಸ್ತಿ ಇದೆ ಅಂತ ಅಮ್ಮನ ಜೊತೆಗೆ ಬರ್ತಾಯಿದ್ರು. ಹಾಗೆ ಬರ್ತಾ ಒಂದು ಸ್ಟೇಷನಲ್ಲಿ ಫ್ರೆಶ್ ತರಕಾರಿಗಳನ್ನ ಎಲ್ಲವಾಗ ಮಾರ್ತಾ ಇರ್ತಾರೆ. ಟ್ರೈನ್ ಕೂಡ ಕ್ರಾಸಿಂಗ್ ಆಗಿತ್ತು, ಹಾಗಾಗಿ ಭಾಳ ಹೊತ್ತು ನಿಲ್ಲಿಸಿತ್ತು. ತರಕಾರಿ ಎಲ್ಲ ತುಂಬ ಕಡಿಮೆ ರೇಟ್ಗೆ 20 ರೂಪಾಯಿ 10 ರೂಪಾಯಿಗೆಲ್ಲ ಪ್ಯಾಕೆಟ್ ಮಾಡಿ ಮಾರ್ತಾಯಿರ್ತಾರೆ. ಅಲ್ಲಿ ತುಂಬ ಫ್ರೆಶ್ ಆಗಿರೋದ್ರಿಂದ ಎಲ್ಲರೂ ಕೂಡ ತರಕಾರಿನಲ್ಲಿ ತೊಗೋತಾರೆ. ನಾವು ಕೂಡ ಸ್ಟೇಷನ್ ಸ್ಟಾಪ್ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ತರಕಾರಿಗಳನ್ನ ತೊಗೊಂಡ್ವಿ. ಬಾಗ್ಲತ್ರ ನಿಂತ್ಕೊಂಡ್ರೆ ಸರಿಯಾಗಿ ತರಕಾರಿ ಸಿಗಲ್ಲ ಅಂತ ಅಮ್ಮನವರಿಬ್ಬರು ಕೆಳಗಡೆಗೆ ಇಳಿದಿದ್ರು. ಹಾಗೆ ತರಕಾರಿ ಸುಮಾರು ಸಿಕ್ತು. ನಾವು ಹೀರೆಕಾಯಿ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಹೀರೆಕಾಯಿ ತೊಗೊಂಡ್ವಿ. ಸುಮಾರು ಹೊತ್ತು ನಿಲ್ಲಿಸಿರೋದ್ರಿಂದ ಫ್ರೆಶ್ ತರಕಾರಿ ಎಲ್ಲ ಚೆನ್ನಾಗಿ ಸಿಕ್ತು. ಅಲ್ಲಿ ನೋಡಿ, ಟೊಮೊಟೊ ಎಲ್ಲ ಥರ ತರಕಾರಿ ಕೂಡ ಅವರೇ ಬೆಳೆದಿರೋ ಅಂಥದ್ದನ್ನು ರೈತರು ಡೈರೆಕ್ಟಾಗಿ ಬಂದು ಮಾರ್ತಾರೆ, ಹಾಗಾಗಿ ಫ್ರೆಶ್ ಇರುತ್ತೆ ತರಕಾರಿ. ನಾವು ಈ ರೂಟಲ್ಲಿ ಓಡಾಡಬೇಕಾದ್ರೆ ಎಲ್ಲ ಇಲ್ಲೇ ತರಕಾರಿನ ತೊಗೋತೀವಿ. ನೋಡಿ ಸೋರೆಕಾಯಿ ಹೇಗಿದೆ. ತರಕಾರಿ ಎಲ್ಲ ತೊಗೊಂಡು ಹಾಗೆ ಆ ಸ್ಟೇಷನ್ ಬಿಡ್ತಾ ಇದ್ದಂಗೆ ಒಂದು ಹೊಳೆ ಸಿಗುತ್ತೆ, ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಏನಕ್ಕೆ ಅಂದರೆ ಇವಾಗ ಮಳೆಯೆಲ್ಲ ಆಗಿ KRS ಡ್ಯಾಮ್ ಫುಲ್ಲಾಗಿರೋದ್ರಿಂದ ಆ ಬ್ಯಾಕ್ ವಾಟ್ರಲ್ಲಿ ಏನಿರುತ್ತೆ ಆ ನೀರೆಲ್ಲ ಅಲ್ಲೇ ಸ್ಟಾಕ್ ಆಗಿರುತ್ತೆ. ಅದನ್ನು ನೋಡೋಣ ಅಂತಲೇ ಭಾಳ ದಿನದಿಂದ ಆ ರೂಟಲ್ಲಿ ಹೋಗೋಕ್ಕೆ ಆಗಿರಲಿಲ್ಲ. ಎಷ್ಟೊಂದು ಸಲ ವೀಡಿಯೋ ಮಾಡ್ಕೊಂಡು ಬಾ ಅಂದ್ರೂ ಮಾಡಿರಲಿಲ್ಲ. ನಾನು ಸ್ಟೇಷನ್ ಯಾವಾಗ ಬಿಡುತ್ತೆ ನೋಡೋಣ ಅಂತಂದ್ಬಿಟ್ಟು ಕಾಯ್ತದೆ. ಇಲ್ಲೇನು ಕಾಣಿಸ್ತಿದೆ ಎಲ್ಲೂ ಫುಲ್ಲು ಖಾಲಿ ಖಾಲಿ ಇತ್ತು. ಅಲ್ಲಿ ಇವಾಗ ನೋಡಿ ಎಷ್ಟು ನೀರು ತುಂಬಿದೆ ಅಂತಂದ್ಬಿಟ್ಟು. ಇದು ಅರಸೀಕೆರೆಯಿಂದ ಹೋಗ್ಬೇಕಾದ್ರೆ ಸಿಗುವಂಥ ಲಕ್ಷ್ಮಣ ತೀರ್ಥ ನದಿ. ತುಂಬ ಜನ ಇದನ್ನು ಕಾವೇರಿ ನದಿ ಅಂದ್ಕೊಬಿಡ್ತಾರೆ. ಇದು ಲಕ್ಷ್ಮಣ ತೀರ್ಥ. ಸೇತುವೆ ಮೇಲೆ ಹೋಗ್ಬೇಕಾದ್ರೆ ಆ ನದಿಲಿರೋಂಥ ನೀರು ನೋಡೋಕ್ಕೇ ಒಂಥರ ಚೆನ್ನಾಗಿರುತ್ತೆ. ನಾನು ಈ ರೂಟಲ್ಲಿ ಬಂದಾಗೆಲ್ಲ ಕಾವೇರಿ ನದಿ ಮತ್ತು ಲಕ್ಷ್ಮಣ ತೀರ್ಥ ನದಿ ನೋಡ್ದೇ ಮಿಸ್ ಮಾಡದೆ ಹೋಗಲ್ಲ. ತುಂಬ ಜನ ಇದಕ್ಕೆ ಮೀನಿರುತ್ತೆ ಅಂತ ಕಡಲೆಪುರಿ ಕಾಸು ಎಲ್ಲ ಹಾಕ್ತಾರೆ, ಅದರಿಂದ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು. ನೋಡಿ ಎಷ್ಟು ನೀರು ಈ ಸಲ ಅಂತೂ ತುಂಬಾ ನೀರು ಬಂದಿದೆ. ಇದೆಲ್ಲ ಕಾವೇರಿ ನದಿ ಮತ್ತು ಲಕ್ಷ್ಮಣ ತೀರ್ಥ ಇವೆಲ್ಲ ಹೋಗಿ KRS ಡ್ಯಾಮ್ನೇ ತಲುಪುವಂಥದ್ದು. ನೋಡಿ ಎಷ್ಟು ನೀರು ಅಂತ. ಆ ಕಡೆ ಅಲ್ಲಿ ವೆಹಿಕಲ್ಸ್ ಓಡಾಡ್ತವೆ, ಅದು ಮೇಲ್ಗಡೆ ಸೇತುವೆ. ಇಲ್ಲಿ ನೋಡಿ ಲಕ್ಷ್ಮಣ ತೀರ್ಥ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಎಷ್ಟು ನೀರು ಈಗ ತಾನೇ ಬಂದಿರೋಂಥ, ಇನ್ನೂ ಕೆಂಪಗಿದೆ ಮಣ್ಣು ನೀರು ಥರ. ನೋಡಿ ಎಷ್ಟು ಸೇತುವೆ, ಅದು ತುಂಬ ಖಾಲಿ ಇತ್ತು, ಫುಲ್ ನೆಲ ಎಲ್ಲ ಕಾಣೋಷ್ಟು. ಅದರೊಳಗಡೆ ಒಂದು ದೇವಸ್ಥಾನ ಕೂಡ ಇತ್ತು, ಅದು ಫುಲ್ ಮುಳುಗ್ಬಿಟ್ಟಿದೆ. ಅದು ನೀರು ಯಾವಾಗ ಖಾಲಿ ಆಗುತ್ತೆ ಆವಾಗ ಮಾತ್ರ ಕಾಣಿಸುತ್ತೆ. ಟ್ರೈನಲ್ಲಿ ಓಡಾಡೋರು ಈ ರೂಟಲ್ಲಿ ಇದು ಯಾವ ಸ್ಟೇಷನ್ ಅಂತ ಗೊತ್ತಿರುತ್ತೆ, ಅವ್ರು ನೋಡಿರಬಹುದು ಆ ದೇವಸ್ಥಾನನ. ಇವಾಗ ಅದು ಫುಲ್ ಮುಳುಗ್ಬಿಟ್ಟಿದೆ, ಅಷ್ಟು ನೀರು ಬಂದಿದೆ ಅಲ್ವಾ. ಟ್ರೈನು ಫುಲ್ಲು ನೀರು ಜಾಸ್ತಿ ಅಂತಂದ್ಬಿಟ್ಟು ಸ್ಲೋ ಆಗಿ ಹೋಗ್ತಾ ಇತ್ತು. ನಮಗೆ ಎಮರ್ಜೆನ್ಸಿ ವಿಂಡೋ ಸಿಕ್ಕಿರೋದ್ರಿಂದ ಫುಲ್ಲು ವೀಡಿಯೋ ಮಾಡೋದಕ್ಕೂ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮಗಳು ಅವಳು ಕಿಟಕಿ ಹಿಡ್ಕೊಬಿಟ್ಟಿದ್ದು, ನಾನು ನೀರು ನೋಡ್ತೀನಿ ಅಂತಂದ್ಬಿಟ್ಟು. ಇದು ನೆಕ್ಸ್ಟ್ ಕಾವೇರಿ ನದಿ KR ನಗರದ ಹತ್ರ ಬರೋದು. ಇಲ್ಲಿ ನೋಡಿ ಗದ್ದೆಗಳಿಗೆಲ್ಲ ನೀರು ಎಷ್ಟು ಬಂದ್ಬಿಟ್ಟಿದೆ. ಈ ಸಲ ಹೊಳೆ ತುಂಬ ಬಂದಿರೋದ್ರಿಂದ ಅಕ್ಕಪಕ್ಕದಲ್ಲಿರುವಂಥ ಹೊಳೆಗಳೆಲ್ಲ ತುಂಬ್ಕೊಬಿಟ್ಟಿದೆ. ಟ್ರೈನ್ ಕೂಡ ಸ್ಲೋ ಆಗಿ ಬರ್ತಾ ಇರುತ್ತೆ, ಸೇತುವೆ ಮೇಲೆ ಹೋಗ್ಬೇಕಲ್ವಾ, ಹಾಗಾಗಿ ಟ್ರೈನ್ ಕೂಡ ಸ್ಲೋ ಆಗಿ ಬರ್ತಿತ್ತು. ಗದ್ದೆಗಳೆಲ್ಲ ಇವಾಗ ಭತ್ತ ನಾಟಿ ಕೂಡ ನಡೀತಾ ಇದೆ. ನೀರು ಬಂದಿರೋದ್ರಿಂದ ರೈತರಿಗೂ ಖುಷಿಯಾಗಿರುತ್ತೆ. ಅವ್ರು ಕೂಡ ಅವರ ಆರಂಭನ ಶುರು ಮಾಡ್ಕೊಂಡಿರ್ತಾರೆ. ಈ ಕಡೆ ಎಲ್ಲ KR ನಗರ ಸೈಡೆಲ್ಲ ಭತ್ತನೇ ಜಾಸ್ತಿ ಅಲ್ವಾ, ಹಾಗಾಗಿ ಎಲ್ಲರೂ ಭತ್ತ ನಾಟಿ ಎಲ್ಲ ನಡೆಸಿದ್ದಾರೆ. ನಾನು ಕಾವೇರಿ ನದಿಗೋಸ್ಕರ ಕಾಯ್ತಾ ಇದ್ದೀನಿ, ಅದಕ್ಕೋಸ್ಕರ ಬೇಗನೆ ವೀಡಿಯೋ ಸ್ಟಾರ್ಟ್ ಮಾಡಿ ಇಟ್ಕೊಂಡ್ರೆ ಬರುತ್ತೆ ಅಂತ, ಆದರೆ ಇನ್ನೂ ಬಂದೇ ಇರಲಿಲ್ಲ. ನೋಡಿ ಇವಾಗ ಬಂತು. ಇದು ನಮ್ಮ ಕಾವೇರಿ ನದಿ. ನೋಡಿ ಎಷ್ಟು ತುಂಬಿದೆ ಅಂತ. ಹೊಳೆ ಕೂಡ ಚೆನ್ನಾಗಿ ಬಂದಿದೆ. ನನಗಂತೂ ಫುಲ್ಲು ಖುಷಿ ಇದನ್ನು ನೋಡೋಕ್ಕೆ.
ನಾನು ಅದಕ್ಕೋಸ್ಕರ ಅಂತಲೇ ಕಾಯ್ತಾಯಿದ್ದೆ. ಆದರೆ ಬರ್ತಾ ಬರ್ತಾ ಹೀಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಮನೆಯಿಂದ ಬರಬೇಕಾದ್ರೆ ಎಲ್ಲರೂ ಕೂಡ ಚೆನ್ನಾಗಿದ್ವಿ. ಬರ್ತಾ ಬರ್ತಾ ಎಲ್ಲರೂ ಜ್ವರ ಬಂದುಬಿಡ್ತು ಇದ್ದಕ್ಕಿದ್ದ ಹಾಗೆ. ಅವರು ಕೂಡ ಒಂದು ಬೆಡ್ ಇಟ್ಕೊಂಡು ಅವ್ರು ಮಲ್ಕೊಂಡ್ರು. ಪಾಪುಗೆ ನನ್ನದೇ ಒಂದು ಸೀರೆ ಇತ್ತು, ಅದನ್ನೇ ಅಲ್ಲೇ ಜೋಕಾಲಿ ಕಟ್ಟಿದ್ವಿ. ಅವಳು ಕೂಡ ಜ್ವರ ಬಂದು ಮಲ್ಕೊಬಿಟ್ಲು. ಅಮ್ಮನೂ ಜ್ವರ ಬಂತು, ಪಾಪುಗೂ ಜ್ವರ ಬಂತು. ಎಲ್ಲರೂ ಇದ್ದಕ್ಕಿದ್ದಾಗಿಂತಲೇ ಜ್ವರ ಬಂದುಬಿಡ್ತು. ಅಲ್ಲಿಂದ ಬರ್ತಾ ಇದ್ದಂಗೆ ಅವ್ರನ್ನೆಲ್ಲ ಸ್ಟೇಷನ್ಗೆ ಬರೋಷ್ಟು ಒಂದು 6-6:30 ಆಗಿತ್ತು ನಮ್ಮ ಸ್ಟೇಷನ್ ಬರೋಷ್ಟರಲ್ಲಿ. ಅಲ್ಲಿಂದ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ವಿ. ಈ ಥರ ಹುಷಾರು ತಪ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಒಂದು 4-5 ದಿನ ಹಾಸ್ಪಿಟ್ಲ್ ಸುತ್ತೋದೇ ಆಯಿತು. ಹುಷಾರೆಲ್ಲ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ.